ಕೆಎಫ್ಸಿ ಹೋಟೆಲ್ ಮೇಲೆ ಅಧಿಕಾರಿಗಳು ದಿಢೀರ್ ದಾಳಿಯನ್ನು ನಡೆಸಿದ್ದಾರೆ. ಬ್ರಿಗೇಡ್ ರೋಡ್ನಲ್ಲಿರುವಂತಹ ಕೆಎಫ್ಸಿ ಪಿಕಪ್ ಹೋಟೆಲ್ ಆಹಾರ ಸುರಕ್ಷತಾ ಆಯುಕ್ತ ಶ್ರೀನಿವಾಸ್ ನೇತೃತ್ವದಲ್ಲಿ ದಾಳಿ ನಡೆಸಿದ್ದಾರೆ. ಬ್ರಿಗೇಡ್ ರೋಡ್ನಲ್ಲಿರುವಂತಹ ಕೆಎಫ್ಸಿ ಪಿಕಪ್ ಹೋಟೆಲ್ ಆಹಾರ ಸುರಕ್ಷತಾ ಆಯುಕ್ತ ಶ್ರೀನಿವಾಸ್ ನೇತೃತ್ವದಲ್ಲಿ ದಾಳಿಯಾಗಿದೆ. ಕೆಎಫ್ಸಿ ಚಿಕನ್ ಪರಿಶೀಲನೆ ಮಾಡ್ತಿದ್ದಾರೆ ಅಧಿಕಾರಿಗಳು. ಕೆಎಫ್ಸಿ ಹೋಟೆಲ್ ಮೇಲೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ಬ್ರಿಗೇಡ್ ರೋಡ್ನಲ್ಲಿರುವಂತಹ ಕೆಎಫ್ಸಿ ಪಿಕಪ್ ಹೋಟೆಲ್ಗೆ ಫುಡ್ ಇನ್ಸ್ಪೆಕ್ಟರ್ಗಳು ಆಹಾರ ಸುರಕ್ಷತಾ ಆಯುಕ್ತ ಶ್ರೀನಿವಾಸ್ ನೇತೃತ್ವದಲ್ಲಿ ದಾಳಿ ಆಗಿದೆ. ಈಗಾಗಲೇ 5 ಸ್ಟಾರ್ ಹೋಟೆಲ್ 3 ಸ್ಟಾರ್ ಹೋಟೆಲ್ಗಳ ಮೇಲೂ ಕೂಡ ದಾಳಿ ಮಾಡಿದ್ರು. ಅಂದ್ರೆ ಗ್ರಾಹಕರಿಗೆ ಸರಿಯಾದ ರೀತಿಯಲ್ಲಿ ಫುಡ್ ಸಪ್ಲೈ ಆಗ್ತಾ ಇದೆಯಾ, ಸುರಕ್ಷತಾ ಅಧಿಕಾರಿಗಳ ಆಯುಕ್ತರಾಗಿರುವಂತಹ ಶ್ರೀನಿವಾಸ್ ಅವರ ತಂಡ ಇವತ್ತು ಇದೀಗ ಕೆಎಫ್ಸಿಗೆ ಬಂದು ಟಕ್ ಅಂತ ಇವತ್ತು ಒಂದಿಷ್ಟು ಅಧಿಕಾರಿಗಳು ಎಲ್ಲರೂ ಕೇಳಿ ಇವತ್ತು ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಇಲ್ಲಿ ಆಹಾರ ಸುರಕ್ಷಿತವಾಗಿದೆ ಅಂತೇಳಿ, ಎಲ್ಲ ಗುಣಮಟ್ಟದ ಆಹಾರವಾಗಿದೆಯಾ ಅಥವಾ ತಿನ್ನಲು ಯೋಗ್ಯತೆ ಇದೆಯಾ ಅಂತೇಳಿ ಒಂದಿಷ್ಟು ಆಹಾರ ಸುರಕ್ಷಿತ ಪದಾರ್ಥಗಳನ್ನು ಎಲ್ಲವೂ ಕೂಡ ಸ್ಯಾಂಪಲ್ ತೆಗೆದುಕೊಂಡಿರುವಂಥದ್ದು, ಜೊತೆಗೆ ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿದೆ ಅಂತೇಳಿ ಇವತ್ತು ಅಧಿಕಾರಿಗಳು ಕೂಡ ಇವತ್ತು ಒಂದು ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ಕೆಎಫ್ಸಿ ಹೋಟೆಲ್ನ ಏನು ಪದಾರ್ಥಗಳಿದೆ ಗುಣಮಟ್ಟವಾಗಿದೆಯಾ ಅಥವಾ ಗುಣಮಟ್ಟವಾಗಿಲ್ವಾ ಅಂತೇಳಿ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಚೆಕ್ ಮಾಡ್ತಿರುವಂತದ್ದು. ಜೊತೆಗೆ ಇವತ್ತು ಮುಖ್ಯವಾಗಿ ಅಂದ್ರೆ ಈಗಾಗಲೇ ಏನು ಸಾಕಷ್ಟು ಬೆಂಗಳೂರು ನಗರದಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಿದ್ವು. ಯಾಕಂದ್ರೆ ಜನರು ತಿನ್ನುವಂತಹ ಆಹಾರ ಪದಾರ್ಥಗಳಲ್ಲಿ ಕ್ವಾಲಿಟಿ ಇಲ್ಲ ಅಂತೇಳಿ ಕೇಳಿ ಬರ್ತಿದ್ವು. ಅದರ ಬೆನ್ನಲ್ಲೇ ಇವತ್ತು ಈಗ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿರುವಂತದ್ದು. ಸೊ ನಮ್ಮ ಜೊತೆಗೆ ಆಯುಕ್ತರಾಗಿರುವಂತಹ ಶ್ರೀನಿವಾಸ್ ಸರ್ ಇದನ್ನ ಮಾತಾಡಿ. ಸರ್ ಬಂದಿದ್ರಿ ಇವತ್ತು ಜೊತೆಗೆ ದಿಢೀರ್ ಅಂತ ದಾಳಿ ಮಾಡ್ತಿದ್ರಿ, ಏನೆಲ್ಲ ಸಿಕ್ಕಿದೆ, ಹೆಂಗಿದೆ ಸರ್ ಇವತ್ತು ಈ ಹೋಟೆಲ್ ಪರಿಸ್ಥಿತಿ? ಅಲ್ಲ, ಇವತ್ತು ನಾವು ಈ ಜಂಕ್ ಫುಡ್ ಅಂತ ಈ KFC ಮತ್ತು ಮ್ಯಾಕ್ಡೊನಾಲ್ಡ್ ನೋಡ್ತಾ ಇದ್ದೀವಿ. ಸೊ ಇವ್ರಿಗೆಲ್ಲ ಸಪ್ಲೈ ಮಾಡೋದು 2 ಸಂಸ್ಥೆ ಇದೆ. ಅವರು ಕೋಲ್ಡ್ ಮ್ಯಾನ್ ಮತ್ತು ಇನ್ನೊಂದು ಫುಡ್ಲ್ಯಾಂಡ್ ಅಂತ ಹೇಳಿ, ಅದು ನಮ್ಮ ಹೊಸಕೋಟೆ ಸಮೀಪದಲ್ಲಿದೆ. ಸೊ ನೆನ್ನೆ ಅದನ್ನು ನಾವು ತಪಾಸಣೆ ಮಾಡಿಸಿದ್ದೀವಿ, ಅಲ್ಲೂ ಸಹಿತ ಸ್ಯಾಂಪಲ್ ತೆಗೆಸಿದ್ದೀವಿ. ಸೊ ಸ್ಯಾಂಪಲ್ ವಿಶ್ಲೇಷಣೆ ಆಗಿ ಬಂದ ಮೇಲೆ ಏನು ಕ್ರಮ ಮಾಡಬೇಕು ಅದು ಆನ್ಸರ್ ಬಂತಂದ್ರೆ ಪ್ರಾಸಿಕ್ಯೂಷನ್ ಕಂಪ್ಲೇಂಟ್ ಆಗ್ತೀವಿ. ಸರ್ ಇದುವರೆಗೆ ಈಗಾಗಲೇ 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳನ್ನ ದಾಳಿ ಮಾಡಿದ್ರಿ, ಎಷ್ಟು ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ರಿ ಸರ್? ಈಗ ನೆನ್ನೆ 25 ಹೋಟ್ಲಾಗಿತ್ತು, ಇವತ್ತೊಂದು 25ರಿಂದ 30 ಆಗ್ತದೆ. ಒಟ್ಟು 60 ಹೋಟ್ಲು ನಾವು ಟಾರ್ಗೆಟ್ ಮಾಡಿದ್ದೀವಿ. ಯಾವ ಮಟ್ಟದಲ್ಲಿ ಈಗಾಗಲೇ ಕಳಪೆ ಆಹಾರ ಅಂತೇಳಿ ಎಷ್ಟು ಹೋಟ್ಲ್ ಮೇಲೆ ಗೊತ್ತಾಗಿದೆ ಸರ್? ಅಲ್ಲ, ಕಳಪೆ ಆಹಾರ ಅಲ್ಲ, ಅದು ತಪಾಸಣೆ ಮಾಡಿದ ಮೇಲೆ ಅದು ಅನ್ಸಪ್ ಅಂತ ಗೊತ್ತಾದರೆ ಪ್ರಾಸಿಕ್ಯೂಷನ್ ಕಂಪ್ಲೇಂಟ್ ಆಗ್ತೀವಿ. ಬಟ್ ಈಗ ಸದ್ಯಕ್ಕೆ ಅದು ಎಕ್ಸ್ಪೈರ್ ಆಗಿರೋ ಪ್ರಾಡಕ್ಟ್ ನಾವು ಸೀಸ್ ಮಾಡಿ ಅವ್ರದೇ ಹೋಟ್ಲಲ್ಲಿ ಫ್ರೀಸರಲ್ಲಿ ಇಟ್ಟಿದ್ದೀವಿ. ಏನಾದರೂ ಕಾನೂನು ಬಾಹಿರವಾಗಿ ಇದೇನಾದರೂ ಕಳಪೆ ಇದು ಜನರಿಗೆ ಯೋಗ್ಯವಲ್ಲ ತಿನ್ನೋದಕ್ಕೆ ಅಂತೇಳಿ ಗೊತ್ತಾದ್ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತೀರಿ ಸರ್? ಅಲ್ಲ, ಕಾನೂನು ಪ್ರಕಾರ ಅನ್ಸೇಫ್ ಬಂತಂದ್ರೆ ಪ್ರಾಸಿಕ್ಯೂಷನ್ ಕೇಸ್ ಹಾಕೇ ಹಾಕ್ತೀವಿ ಕೋರ್ಟಲ್ಲಿ. ಇನ್ನೊಂದು ಇದಕ್ಕೆ ಕ್ಲೀನಿನೆಸ್ ಇಲ್ಲದಿರೋದಕ್ಕೆಲ್ಲ ನಾವು ದಂಡ ಹಾಕ್ತೀವಿ. ಈಗ ನೋಟಿಸ್ ಕೊಟ್ಟು ಈ ವಾರದಲ್ಲಿ ನಾವು ಅವ್ರನ್ನ ಎನ್ಕ್ವೈರಿ ಕರಿತೀವಿ. ಈಗಾಗಲೇ ಎಷ್ಟು ಹೋಟೆಲ್ಗಳಿಗೆ ನೋಟಿಸ್ ಕೊಟ್ಟಿದ್ದೀರಿ ಸರ್? ಎಲ್ಲ 11 ಹೋಟ್ಲಿಗೆ ನೋಟಿಸ್ ಕೊಟ್ಟಿದ್ದೀವಿ. ಕೊಟ್ಟಾಗಿದೆ ಸರ್. ಇನ್ನು ಮುಂದೆ ನೆಕ್ಸ್ಟ್ ಯಾವ್ಯಾವ ಹೋಟೆಲ್ಗಳ ಮೇಲೆ ದಾಳಿ ಮಾಡ್ತೀರಿ ಸರ್ ಮುಂದೆ? ಅಲ್ಲ, ಅದು ಒಂದು ಪಟ್ಟಿ ಕೊಟ್ಟಿದ್ದೀನಿ, ಆ ಪಟ್ಟಿ ನನ್ನ ಹತ್ರ ಇಲ್ಲ. ಓಕೆ, ಇದಿಷ್ಟು ಅಂದ್ರೆ ಏನು ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತರಾಗಿರುವಂತಹ ಶ್ರೀನಿವಾಸ್ ಅವರ ಮತ್ತು ಒಟ್ಟಾರೆ ಈಗಾಗಲೇ ಸುಮಾರು 11 ಹೋಟೆಲ್ಗಳಿಗೆ ಹೆಚ್ಚು ನೋಟಿಸ್ ಅನ್ನ ಕೊಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನೂ ಇದೇ ರೀತಿ ನಾವು ದಾಳಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಯಾರೆಲ್ಲ ಕಾನೂನು ಬಾಹಿರವಾಗಿ ಕಳಪೆ ಆಹಾರವನ್ನ ಅಂದ್ರೆ ಜನರಿಗೆ ತಿನ್ನಲು ಯೋಗ್ಯವಲ್ಲದ ಆಹಾರವನ್ನ ಯಾರೆಲ್ಲ ಇಟ್ಕೊಳ್ತಾರೆ ಅಂತರ ಮೇಲೆ ಏನು ಕಾನೂನಲ್ಲಿ ಏನು ಕ್ರಮ ಕೈಗೊಳ್ಬೇಕು ಅದೆಲ್ಲವನ್ನು ಕಾನೂನು ಕ್ರಮ ಕೈಗೊಳ್ತೀವಿ ಅಂತೇಳಿ ಆಯುಕ್ತರು ಶ್ರೀನಿವಾಸ್ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು. ನೋಡ್ತಾ ಇದ್ದೀವಿ, ಆಹಾರ ಸುರಕ್ಷತಾ ಆಯುಕ್ತರಾಗಿರುವಂತಹ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ದಾಳಿ ಆಗಿದೆ. ಕೆಎಫ್ಸಿಯ ಬ್ರಿಗೇಡ್ ರೋಡ್ನಲ್ಲಿರುವಂತಹ ಪಿಕಪ್ ಕೆಎಫ್ಸಿ ಹೋಟೆಲ್ಗೆ ಇವತ್ತು ಭೇಟಿಯನ್ನು ಕೊಟ್ಟು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಅಂದರೆ ವ್ಯಾಲಿಡಿಟಿ ಫುಡ್ ಸಿಗ್ತಾ ಇದೆಯಾ, ಕ್ವಾಲಿಟಿ ಹೇಗಿದೆ, ಇನ್ನು ಆ ಒಂದು ಫ್ರೀಝರ್ನಲ್ಲಿ ವ್ಯವಸ್ಥೆ ಇಟ್ಕೊಂಡಿರ್ತಾರಲ್ಲ, ಚಿಕನ್ ಅಥವಾ ಆಹಾರ ಪದಾರ್ಥಗಳನ್ನು ಸ್ಟೋರೇಜ್ ಮಾಡಿಟ್ಟಿರ್ತಾರಲ್ಲ, ಅವೆಲ್ಲವನ್ನು ಕೂಡ ಚೆಕ್ ಮಾಡಿದ್ದಾರೆ. ಸರಿಯಾದ ರೀತಿಲಿ ಕೊಡ್ತಾ ಇದ್ದಾರಾ ಅಥವಾ ಅವೇನು ಡೇಟ್ ಇರ್ತದಲ್ಲ, ವ್ಯಾಲಿಡಿಟಿ ಡೇಟ್, ಎಷ್ಟು ದಿನ ಇಡ್ಬೋದು ಚಿಕನ್ನ, 5ರಿಂದ 6 ದಿನನ, ಎಷ್ಟು ದಿನ, ಅದನ್ನು ಅದು ವ್ಯಾಲಿಡಿಟಿ ಮುಗಿದ ಮೇಲೂ ಕೂಡ ಬಳಕೆ ಮಾಡ್ತಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ, ಇದರ ಜೊತೆಗೆ ಸಾರ್ವಜನಿಕರನ್ನು ಕೂಡ ಕೇಳ್ತಾ ಇದ್ದಾರೆ. ಫುಡ್ ಯಾವ ರೀತಿ ಇರುತ್ತೆ, ಚೆನ್ನಾಗಿದೆಯಾ, ಸರಿಯಾಗಿದೆಯಾ, ಶುಚಿಯಾಗಿ ಸಿಗ್ತಾ ಇದೆಯಾ ಅಂತ. ಇತ್ತೀಚಿನ ದಿನದಲ್ಲಿ ಹೋಟೆಲ್ಗಳಲ್ಲಿ ಯಾವ ಬೇಕು ಅಂದರೆ ಕೊಳತಿರುವಂಥ ತರಕಾರಿಗಳಾಗಿರ್ಬೋದು, ಬೇರೆ ಬೇರೆ ಐಟಮ್ಗಳು, ಆಹಾರ ಸಾಮಗ್ರಿಗಳನ್ನು ಬಳಕೆ ಮಾಡ್ತಾರಲ್ಲ, ಹುಳ ಬಿದ್ದಿರುವಂಥ ಕಾಳುಗಳು, ಮತ್ತೊಂದು ಮಗದೊಂದು ಅಂತ ಹೇಳಿ ಯಾವುದನ್ನು ಕೂಡ ವೇಸ್ಟ್ ಮಾಡಲ್ಲ. ಯಾಕಂದರೆ ಕಾಸು ಕೊಟ್ಟು ತಂದಿರ್ತಾರಲ್ಲ, ಹಾಕ್ಬಿಡ್ತಾರೆ. ಅದು ಸಾರ್ವಜನಿಕರ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ನೋಡ್ತಾ ಇದ್ರಿ, ಅವರು ಎಲ್ಲವನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಬನ್ಗಳಾಗಿರ್ಬೋದು,
ಆ ಒಂದು ಪ್ಯಾಕೆಟಿಂಗಲ್ಲಿ ಇರುತ್ತಲ್ಲ ಆ ಬನ್ಗಳು, ಬರ್ಗರ್ ಬನ್ಗಳು, ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಚೆಕ್ ಮಾಡಿ ಅದು ಯೂಸ್ ಇದೆಯಾ ಇಲ್ವಾ, ಡೇಟ್ ಎಕ್ಸ್ಪೈರಿ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಅಂದರೆ ಗೊತ್ತಾಗೋದಿಲ್ಲ, ಮರ್ತು ಬಿಟ್ಟಿರ್ತಾರೋ ಏನೋ ಮಾಡ್ತಾರೆ. ಹಾಗಾಗಿ ಅವೆಲ್ಲವೂ ಕೂಡ ಸಾಮಾನ್ಯ ಜನರು, ಗ್ರಾಹಕರು ಬಂದಂಥ ಸಂದರ್ಭದಲ್ಲಿ ಸಲೀಸಾಗಿ ತೆಗೆದುಕೊಳ್ತಾರೆ, ತಿಂತಾರೆ, ಹೋಗ್ತಾರೆ. ಅದಾದಮೇಲೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಕಾಡೋದು, ಮತ್ತೊಂದು ಸಮಸ್ಯೆಗಳಾಗೋದು ಇವೆಲ್ಲ ಶುರುವಾಗುತ್ತಲ್ಲ. ಹಾಗಾಗಿ ಈಗ ಎಚ್ಚೆತ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸ್ಟಾರ್ ಹೋಟೆಲ್ ಸೇರಿದಂತೆ ಎಲ್ಲವನ್ನೂ ಕೂಡ ತರಿಸಿ ನೋಟಿಸನ್ನು ಜಾರಿ ಮಾಡಲಾಗಿದೆ. ನೋಟಿಸ್ ಪ್ರಕಾರನೇ ಕೂಡ ಈಗ ವಿಸಿಟ್ ಮಾಡಿ ಪರಿಶೀಲನೆ ಮಾಡ್ತೀವಿ, ಎಲ್ಲವನ್ನೂ ಕೂಡ ಚೆಕ್ ಮಾಡ್ತೀವಿ ಅಂತ ಹೇಳಿ ಚೆಕ್ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಬನ್ಗಳಾಗಿರ್ಬೋದು, ಇದರ ಜೊತೆಗೆ ಬೇರೆ ಬೇರೆ ಐಟಮ್, ಆ ಹೋಟೆಲ್ಗೆ ಸಂಬಂಧಪಟ್ಟಂತೆ ಏನೇನು ಬಳಕೆ ಮಾಡ್ತಾರೆ, ಏನೇನು ಸ್ಟೋರೇಜ್ ಮಾಡ್ತಾರೆ, ಅವೆಲ್ಲವನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ವ್ಯಾಲಿಡಿಟಿ ಇದೆಯಾ, ಮುಗ್ದೋಗಿದೆಯಾ, ಇನ್ನೂ ಇದೆಯಾ, ಎಷ್ಟು ದಿನ ಇದೆ, ಅದನ್ನು ಬಳಕೆ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ಇಲ್ಲಿ ಕ್ರಿಸ್ಪಿ ಆಗಿರುವಂಥ, ಸ್ಪೈಸಿ ಆಗಿರುವಂಥ ಚಿಕನ್ ಇಷ್ಟಪಡ್ತೀವಿ. ಅಪ್ಪಬ್ಬಬ್ಬ, ನನಗೆ KFCದೇ ಬೇಕು ಅಂತಾರೆ ಕೆಲವರು. ಇನ್ನು ಬೇರೆ ಬೇರೆ ಈಗಾಗಲೇ ಕೂಡ ಹಲವು ಮಳಿಗೆಗಳಿದ್ದಾವೆ. ಆದರೆ ಎಲ್ಲವೂ ಕೂಡ ಹೇಗಿರುತ್ತೆ, ತಯಾರಿ ಹೇಗಿರುತ್ತೆ, ಆ ಕರಿದಿರುವಂಥ ಎಣ್ಣೆಯ ಕ್ವಾಲಿಟಿ ಹೇಗಿರುತ್ತೆ, ಅದನ್ನು ಯಾವ ರೀತಿ ಕರಿಬೇಕು, ಎಷ್ಟು ಡಿಗ್ರಿಯಲ್ಲಿ ಅದನ್ನು ಬೇಯಿಸಬೇಕು, ಅದಾದ ನಂತರ ಆ ಬಳಕೆ ಆಗಿರುವಂಥ ಆಯಿಲನ್ನು ಏನು ಮಾಡ್ತಾರೆ, ಇವೆಲ್ಲವನ್ನೂ ಕೂಡ ಚೆಕ್ ಮಾಡಿರೋದು. ನಾವು ಸುಮ್ಮನೆ ಬಿಸಿ ಬಿಸಿ ಆಗಿರಬೇಕು, ಸ್ಪೈಸಿ ಆಗಿರಬೇಕು, ಸಖತ್ತಾಗಿರಬೇಕು, ರುಚಿಯಾಗಿರಬೇಕು ಅಂತ ಹೇಳಿ ಕೇಳಿ ತೆಗೆದುಕೊಳ್ತೀವಲ್ಲ, ಅದರ ಹಿಂದೆ ತಯಾರಿ ಹೇಗಿದೆ ಅವೆಲ್ಲವನ್ನೂ ಕೂಡ ಈಗ ಅಧಿಕಾರಿಗಳು ಪರಿಶೀಲನೆ ಮಾಡಿ ಪಿನ್ ಟು ಪಿನ್ ಚೆಕ್ ಮಾಡ್ತಾ ಇದ್ದಾರೆ. ನೀವು ಇನ್ನು ಮುಂದೆ ಹೋಟೆಲ್ಗೆ ಹೋಗುವಂಥ ಸಂದರ್ಭದಲ್ಲಿ ಅಬ್ಬಬ್ಬಾ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ, ತಿನ್ನಬೇಕು ಅಂತ ಅನಿಸುತ್ತಲ್ಲ, ಬಾಯಲ್ಲಿ ನೀರು ಬರುತ್ತೆ ನೋಡಿದ್ರೆ. ಅದಕ್ಕೂ ಮುನ್ನ ಒಮ್ಮೆ ಯೋಚನೆ ಮಾಡಿ, ಇದು ನಮ್ಮ ಆರೋಗ್ಯಕ್ಕೆ ಸರಿಯಾಗಿರುವಂಥ ಆಹಾರನ, ನಾವು ಸರಿಯಾಗಿರುವಂಥ ಆಹಾರವನ್ನು ಸೇವಿಸ್ತಾ ಇದ್ದೀವಾ ಅನ್ನುವಂಥ ಪ್ರಶ್ನೆನ ತಮಗೆ ತಾವೇ ಹಾಕೊಳ್ಬೇಕಾಗತ್ತೆ. ಯಾಕಂದರೆ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ, ನೆನ್ನೆಯಿಂದಲೂ ಕೂಡ ನೋಡ್ತಾ ಇದ್ದೀವಿ, ಸ್ಟಾರ್ ಹೋಟೆಲ್ಗಳಲ್ಲೇ ವ್ಯಾಲಿಡಿಟಿ ಮುಗ್ದಿರುವಂಥ ಆಹಾರ ಬಳಕೆ ಮಾಡುವಂಥ ಪದಾರ್ಥಗಳನ್ನು ಹಾಗೆ ಜನರಿಗೆ ಕೊಡ್ತಾ ಇದ್ದಾರೆ. ಅದು ಮುಗ್ದೋಗಿದೆ ವ್ಯಾಲಿಡಿಟಿ, ಅಂಥವನ್ನೇ ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ತಿನ್ನೋ ಮುನ್ನ ಎಚ್ಚರ ವಹಿಸೋದು ಸೂಕ್ತ. KFC ಸೇರಿದಂತೆ ಹಲವು ಮಳಿಗೆಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನು ಹೋಟ್ಲುಗಳಲ್ಲಿ ತಪಾಸಣೆ ಮಾಡಿದ್ದೀವಿ. ಇವತ್ತು ತಿರ್ಗಾ ಇದು ಕಂಟಿನ್ಯೂ ಆಗಿದೆ. ಇವತ್ತು KFC, ಮ್ಯಾಕ್ಡೊನಾಲ್ಡ್ ಇಂಥ ಕಡೆ ಎಲ್ಲಿ ನಾವು ಈ ಬನ್ ಇರ್ಬೋದು, ಚಿಕನ್ ಇರ್ಬೋದು, ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀವಿ. ಇವತ್ತೂ ಇದು ಕಂಟಿನ್ಯೂ ಆಗ್ತದೆ. ಇವತ್ತು ಸುಮಾರು ಒಂದು 35ರಿಂದ 40, ಒಟ್ಟು ನಾವು 60 5 ಸ್ಟಾರು 3 ಸ್ಟಾರ್ ಹೋಟ್ಲು ತಪಾಸಣೆ ಮಾಡಬೇಕು ಅಂತ ಇವತ್ತು ಇಲ್ಲಿ ಯಾವ ರೀತಿ ರೂಲ್ಸ್ ಉಲ್ಲಂಘನೆ ಆಗಿರೋದು? ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯಿಂದ 2 ದಿನದಿಂದ ನಾವು ಸತತವಾಗಿ 5 ಸ್ಟಾರ್ 3 ಸ್ಟಾರ್ ಹೋಟ್ಲು ಮೇಲೆ ತಪಾಸಣೆ ಮಾಡ್ತಿದ್ವಿ. ಇವತ್ತು KFC ಮತ್ತು ಮ್ಯಾಕ್ಡೊನಾಲ್ಡು, ಬರ್ಗರ್ ಕಿಂಗ್ ಈ ಥರ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ತಪಾಸಣೆ ಮಾಡಿ ಇವರಿಗೆ ಬನ್ ಎಲ್ಲಿಂದ ಬರುತ್ತೆ, ಚಿಕನ್ ಎಲ್ಲಿಂದ ಬರುತ್ತೆ ಮತ್ತು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅನ್ನೋದು ಇವತ್ತು ತಪಾಸಣೆ ಮಾಡ್ತಾಯಿದ್ದೀವಿ. ನಿನ್ನೆ ಸುಮಾರು 25 ಹೋಟ್ಲು ನಾವು ತಪಾಸಣೆ ಮಾಡಿದಾಗ ಒಂದು 35 ಸ್ಯಾಂಪಲ್ ತೆಗೆದಿದ್ವಿ. ಈ 35 ಸ್ಯಾಂಪಲ್ನ ಅನಾಲಿಸಿಸ್ ಕಳಿಸಿದ್ವಿ. ಇದರೇನಾರು ಅನ್ಸೇಫ್ ಅಂತಂದರೆ ನಾವು ಕೇಸ್ ಹಾಕಿ, ಕ್ರಿಮಿನಲ್ ಕೇಸ್ ಹಾಕಿ ಪ್ರಾಸಿಕ್ಯೂಷನ್ಗೆ JMFC ಕೋರ್ಟ್ಗೆ ಹಾಕ್ತಿದ್ವಿ. ಇನ್ನು ಮಿಕ್ಕಿದ್ದು ಕ್ಲೀನಿನೆಸ್ ಇರಲಿಲ್ಲ, ತರಕಾರಿ ಮತ್ತು ಇದೆಲ್ಲ ಕೊಳೆತ ಸ್ಥಿತಿಯಲ್ಲಿ ಇರೋದ್ರಿಂದ ಈಗಾಗಲೇ ನೋಟಿಸ್ ಕೊಟ್ಟಿದ್ವಿ. ಅವ್ರು ಬಂದು ರಿಪ್ಲೈ ಕೊಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಅವರು ರಿಪ್ಲೈ ನೋಡ್ಕೊಂಡು ಅವ್ರಿಗೆ ನೆಕ್ಸ್ಟ್ ಏನು ಕ್ರಮ ತಗೋಬೇಕೋ ಕ್ರಮ ಮಾಡ್ತೀವಿ. ಈ ಪಂಚತಾರ ಹೋಟೆಲ್ಗಳ ಮೇಲೆ ನಮಗೆ ಈ ಥರ ದಾಳಿ ಮಾಡಬೇಡಿ ಅನ್ನೋಂಥದ್ದು ಏನಾದರೂ ಬಂತ ಸರ್? ಮೇಲೆ ಆಹಾರ ಸುರಕ್ಷತೆ ಯಾರು ಹಿಂಗೆ ಮಾಡಿ ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಆಹಾರ ಎಲ್ಲರ ಒಂದು ಫೇವ್ರೇಟ್ ರಾಜಕಾರಣಿಗಳು ಹೋಗೋ ಹೋಟ್ಲ್ಗಳ ಮೇಲೆ ದಾಳಿ ಮಾಡಿದ್ದೀರಾ? ಅಲ್ಲ, ಅವ್ರಿಗೆ ಒಂದು ರಾಜಕಾರಣಿ ಅಂತಾರೆ, ಎಲ್ಲರೂ ಹೋಗ್ತಾರೆ, ಅಧಿಕಾರಿಗಳು ಹೋಗ್ತಾರೆ, ರಾಜಕಾರಣಿಗಳು ಹೋಗ್ತಾರೆ, ಪ್ರತಿಷ್ಠಿತ ಜನಗಳು ಹೋಗ್ತಾರೆ. ಸೊ ನಾವು ಇಷ್ಟು ದಿನ ಏನು ಮಾಡ್ತಾಯಿದ್ದೋ, ನಾವು ಬೀದಿ ಬದಿ ವ್ಯಾಪಾರಿಗಳು ಮತ್ತು ಚಿಕ್ಕ ಹೋಟ್ಲುಗಳು ಇದು ಮಾಡ್ತಿದ್ದೋ. ಇವತ್ತು ದೊಡ್ಡ ಹೋಟ್ಲಿಗೆ ಮಾಡಿ ಈಗ ಅವ್ರಿಗೂ ಒಂದು ಗಮನಕ್ಕೆ ಬಂದು ಅವ್ರಿಗೊಂದು ಅರಿವು ಮೂಡಿಸ್ದಂಗೆ ಆಗ್ತದೆ, ಇಲ್ಲೂ ಈ ರೀತಿ ಇರತ್ತೆ ಅಂತ. ಯಾಕಂದರೆ ನೆನ್ನೆ ನಮ್ಮ
ಆರೋಗ್ಯ ಸಚಿವರು ಹೇಳ್ದಂಗೆ ನಾವೇನು ತಿಂತಿದ್ದೀವಿ ಅಂತ ತಿಳ್ಕೊಳ್ಳೋದು ಅದು ನಮ್ಮ ಹಕ್ಕು. ಸೊ ನಾನು ಕರೆಕ್ಟಾಗಿ ತಿಂತಾ ಇದ್ದೀನ, ಇರೋ ಫುಡ್ ತಿಂತಾ ಇದ್ದೀನ ಅಥವಾ ಅದರಲ್ಲಿ ಏನಾರ ಇದಾಗಿದೆ ಅಂತ ತಿಳ್ಕೊಳ್ಳೋದು. ಯಾಕಂದರೆ ನಾವು ಅಲ್ಲಿ ದೊಡ್ಡ ದೊಡ್ಡ ಪ್ರತಿಷ್ಠಿತ ಹೋಟ್ಲಿಗೆ ಹೋದಾಗ ಸುಮಾರು ಊಟನೇ 2,25,000 3,000 ರೂಪಾಯಿ ಇರುತ್ತೆ ಒಂದು ಊಟ. ಅದಕ್ಕೆ 28% GST ಇರುತ್ತೆ. ಸೊ ಎಲ್ಲ ಸೇರಿದ್ರೆ 4,000 ಆಗ್ತದೆ. ಈ ಥರ ಹೋಗಿ ನಾನು ಯಾಕೆ ಕಳಪ ಆಹಾರ ತಿನ್ನಬೇಕು? ಅದ್ರ ಬದಲು ನಾನು ಬೇರೆ ಕಡೆ ಎಲ್ಲ ಒಂದು ಕಡೆ ಊಟ ಮಾಡ್ಕೊತೀನಿ. ಸೊ ಇದು ಅವ್ರಿಗೆ ಅರಿವು ಮೂಡ್ತದೆ ಮತ್ತು ಹೋಟ್ಲವ್ರಿಗೆ ಒಂದು ಇದನ್ನು ಸರಿಪಡಿಸಲಿಕ್ಕೆ ಇದೊಂದು ವ್ಯವಸ್ಥೆ ಮಾಡಿಕೊಟ್ಟಂಗೆ ಆಗುತ್ತೆ. ಅಂದ್ರೆ ದೂರುಗಳೇನಾದ್ರು ಬಂದಿತ್ತ ಸರ್? ಪ್ರತಿಷ್ಠಿತ ಇದು ದೂರ ಅಂತ ಏನಿಲ್ಲ. ಇದು ಒಂದು ಈಗ ಅದೇ ಚಿಕ್ಕ ಚಿಕ್ಕ ಹೋಟ್ಲು ಮಾಡ್ತಾಯಿದ್ದು, ಈಗ ಯಾಕೆ ದೊಡ್ಡ ಹೋಟ್ಲು ಯಾಕೆ ನಾವು ಇಲ್ಲಿವರೆಗೂ ಯಾಕೆ 3 ಸ್ಟಾರ್